ಲೈವ್ ಕವರೇಜ್ ಗಮನಿಸ್ತಾ ಇದ್ದೀರಿ. ಮತದಾನ ಪ್ರಕ್ರಿಯೆ ರಾಜ್ಯದ 14 ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ನಟಿ ಅಮೂಲ್ಯ ಹಾಗೆ ಪತಿ ಜಗದೀಶ್ ಜೊತೆ ಆಗಮಿಸಿದ್ದಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಕಡ್ಡಾಯವಾಗಿ ಮತದಾನ ಮಾಡಿ ಯೋಗ್ಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡುವುದಕ್ಕೆ ಇರುವಂತಹ ಸಂದರ್ಭ ಇದು. ನಟಿ ಅಮೂಲ್ಯ ಅವರನ್ನ ಗಮನಿಸ್ತಾ ಇದ್ದೀರಿ. ಪತಿ ಜಗದೀಶ್ ಅವರ ಜೊತೆಗೂಡಿ ಮತಗಟ್ಟೆಗೆ ಆಗಮಿಸಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ. ಕೇವಲ ಮತದಾನ ಮಾತ್ರ ಮಾಡಬೇಡಿ, ಮತದಾನ ಮಾಡಿದಂತಹ ನಂತರ ನೀವು ಮತ ಹಾಕಿದಂತಹ ಫೋಟೋನ, ನೀವು ವೋಟ್ ಹಾಕಿದ್ದೀರಿ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಮ್ಮ ತೋರ್ಬೆರಳಿಗೆ ಏನು ಇಂಕನ್ನ ಹಾಕಿರ್ತಾರೆ ಅದನ್ನ ಫೋಟೋ ತೆಗೆದು ನಮ್ಮ ವಾಹಿನಿಗೆ ಕಳುಹಿಸಿ. ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನ್ಯೂಸ್ ಫಸ್ಟ್ಗೆ ಕಳುಹಿಸಿ. ರೈಟ್, please come, do vote. India needs every vote. Ma'am, what is the key poll flanks that you think are hogging attention? In the last few days at least, it's been about inheritance tax between the parties. But what is top of mind for voters this election season? I think they want continuity, they want stability. People want India to progress. And they've seen last 10 years. Last 10 years is performance of this government is definitely in the minds of the people. And therefore, I think that will be the one with which they've come to the booth. You can see the enthusiasm. Senior citizens in particular, I'm very grateful, have just come out of their homes and they are in long queues. They are not grudging. They are not saying, oh, it's taking too long. They are there. And some of them, I know the Election Commission, in fact, I'm grateful to the Election Commission. Election Commission has made a provision that they can vote from home. But despite that, inclusive of my parents, despite that, many senior citizens have chosen to come and be here, feel the pulse and cast their vote. I welcome that. I was also very happy to see a lot of one-time voters, the first-time voters, first-time voters who were here. I stood with them, had some pictures clicked. The enthusiasm among the senior citizens and enthusiasm among the young, the first-time voters is very encouraging. Ma'am, Bengaluru South historically has had an abysmally low vote percentage. This time there's concern about the heat, plus it's a long weekend. What would your message be to people in the No, I would want Bengaluru South also to set a record in terms of being good citizens, and I'm sure they're very good citizens and they would come this time out to vote. Thank you. Thank you. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ಫಸ್ಟ್ ಟೈಮ್ ವೋಟರ್ಸ್ ಸಿಕ್ಕಾಪಟ್ಟೆ ಜನ ಇದ್ರು. ನಾನು ವೋಟ್ ಹಾಕೋಕೆ ಬಂದಂತಹ ಈ ಪೋಲಿಂಗ್ ಬೂತ್ ನಲ್ಲಿ ನೋಡಿ ಬಹಳ ಖುಷಿ ಆಯ್ತು ಅಂತ ಹೇಳಿದ್ರು. ಗಮನಿಸ್ತಾ ಇದ್ದೀರಿ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಬಿಜೆಪಿ ಶಾಸಕ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೊಂದು ಕಡೆ ನಟಿ ಅಮೂಲ್ಯ ಅವರು ಪತಿ ಜಗದೀಶ್ ಅವರ ಜೊತೆ ಆಗಮಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ. ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆಯ ಮಾತನ್ನ ಹೇಳಿದ್ರು. ಭಾರತಕ್ಕೆ ನಿಮ್ಮ ಪ್ರತಿ ವೋಟ್ನ ಅವಶ್ಯಕತೆ ಇದೆ, ಹಾಗಾಗಿ ಭಾರತದ ಭವಿಷ್ಯಕ್ಕಾಗಿ ಮತ ಚಲಾಯಿಸುವುದಕ್ಕೆ ಮತಗಟ್ಟೆಯತ್ತ ಮಾಡಿದ್ರು. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತಗಟ್ಟೆಗೆ ಆಗಮಿಸಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ. ಮತ್ತೊಂದು ಕಡೆ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಬಿಜೆಪಿಯ ಶಾಸಕರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಪ್ರಕಾಶ್ ರೈ, ನಟ ಪ್ರಕಾಶ್ ರೈ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಆಗಮಿಸಿದ್ದಾರೆ. ಅವರು ಮತ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜನ ಕ್ಯೂ ನಿಂತಿದ್ದಾರೆ ಓಟನ್ನ ಹಾಕೋದಕ್ಕೆ. ಇದು ಜನರ ಉತ್ಸಾಹವನ್ನ ತೋರಿಸ್ತಾ ಇದೆ. ಬೆಳಗ್ಗೆ ಮತಗಟ್ಟೆಗೆ ಆಗಮಿಸಿ ಕ್ಯೂ ನಿಂತು ತಮ್ಮ ಹಕ್ಕನ್ನ ಅವರು ಚಲಾಯಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಪ್ರೊಫೆಸರ್ ರಾಜೀವ್ ಗೌಡ ವರ್ಸಸ್ ಶೋಭಾ ಕರಂದ್ಲಾಜೆ, ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಹಣಾಹಣಿ. ಪ್ರೊಫೆಸರ್ ರಾಜೀವ್ ಗೌಡ ಅವರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುವುದಕ್ಕೆ ಹೇಳಿ ಬಂದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಶಾಸಕರು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಬಿಜೆಪಿ ಶಾಸಕರು ಪತ್ನಿ ಹಾಗೆ ಮಕ್ಕಳ ಜೊತೆಗೂಡಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಟ ಪ್ರಕಾಶ್ ರೈ, ರಾಜಕೀಯವಾಗಿಯೂ ಕೂಡ ಬಹಳ ಆಕ್ಟಿವ್ ಆಗಿರುವಂತಹ ನಟ, ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು CS ಪುಟ್ಟರಾಜು ಮಾಜಿ ಸಚಿವರು, ಮಾಜಿ ಶಾಸಕರು, ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅವರು ಕೂಡ ಮತ ಹಾಕುವುದಕ್ಕೆ ಅಂತ ಹೇಳಿ ಪತ್ನಿ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿದ್ದಾರೆ. ಮೇಲುಕೋಟೆಯ ಮಾಜಿ ಶಾಸಕ CS ಪುಟ್ಟರಾಜು ಅವರು ಮಾಜಿ ಸಚಿವರು ಕೂಡ ಹೌದು. ಒಟ್ಟಾರೆಯಾಗಿ 14 ಲೋಕಸಭಾ ಅಖಾಡದಲ್ಲೂ ಕೂಡ
ಉತ್ತಮ ರೀತಿಯಲ್ಲಿ ಸದ್ಯಕ್ಕೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಜನ ಸರತಿ ಸಾಲಿನಲ್ಲಿ ನಿಂತು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ. ಇದು ಬಹಳ ಅಗತ್ಯ ಕೂಡ ಹೌದು. ಮುಂದಿನ 5 ವರ್ಷಗಳಿಗೆ ಕೇಂದ್ರಕ್ಕೆ ನಮಗೆ ಬೇಕಾದಂತಹ ಸುಭದ್ರ ಸರ್ಕಾರವನ್ನ ಆಯ್ಕೆ ಮಾಡುವಂತಹ ಸಂದರ್ಭ. ಆರ್ ಅಶೋಕ್ ಅವರು ಮತ ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಪಕ್ಷ ನಾಯಕರು ಸರತಿ ಸಾಲಿನಲ್ಲಿ ವೋಟಿಂಗ್ ಮಾಡುವುದಕ್ಕೆ ಅಂತ ಹೇಳಿ ನಿಂತಿದ್ರು. ಈಗ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್. ಬಹಳ ಪ್ರತಿಷ್ಠೆಯ ಕದನ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ. ಯಾರ ಪರ ಕರ್ನಾಟಕದ ಮತದಾರ ಹೆಚ್ಚಿನ ಸೀಟಿನ ಉಡುಗೊರೆಯನ್ನ ನೀಡ್ತಾನೆ ಅನ್ನುವಂತಹ ಕುತೂಹಲ ಖಂಡಿತವಾಗಿಯೂ ಇದೆ. ಎಲ್ಲ ಸೆಲೆಬ್ರಿಟಿಗಳು ಹಾಗೆ ಜನಪ್ರತಿನಿಧಿಗಳು, ಮಾಜಿ ಶಾಸಕರು, ಮಾಜಿ ಸಂಸದರು ಮತಗಟ್ಟೆಯತ್ತ ಆಗಮಿಸುತ್ತಿದ್ದಾರೆ. ನೀವು ಕೂಡ ಕಡ್ಡಾಯವಾಗಿ ಮತದಾನ ಮಾಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ, ಯೋಗ್ಯ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ. ಅಷ್ಟು ಮಾತ್ರ ಅಲ್ಲ, ವೋಟಿಂಗ್ ಬೂತ್ನತ್ತ ಮತಗಟ್ಟೆಯತ್ತ ಮುಖವನ್ನ ಮಾಡಬಹುದು. ಆ ಮೂಲಕ ಮತದಾನದ ಪರ್ಸೆಂಟೇಜ್ ಹೆಚ್ಚು ಮಾಡುವಂತಹ ಪ್ರಯತ್ನ ಮಾಡೋಣ. ಯಾಕೆ ಅವ್ರದ್ದು ಬೇಡವಾ? ಬೆಳಗ್ಗೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಜಿಲ್ಲೆಯಾದ್ಯಂತ ಹೇಗಿದೆ ಸರ್ ಬಿರ್ಸು? ನೀವು ಮತದಾನ ಮಾಡಿದ್ದೀರಾ? ಈಗ ಬಹುತೇಕ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಭುಗಳದೇ ಒಂದು ಏನು ದೊಡ್ಡ ಆದೇಶ ಆಗಬೇಕು, ಆ ಆದೇಶಕ್ಕೆ ಭಾಳ ಸಕ್ರಿಯವಾಗಿ ಈ ರಾಜ್ಯದಲ್ಲೇ, ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ ಇವತ್ತು ಭಾಳ ಬಿರುಸಿನಿಂದ ಮತದಾನ ಪ್ರಾರಂಭ ಆಗಿದೆ. ಭಾಳ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಸರ್ ಅಪರದ ಪ್ರಚಾರ ಆಯಿತು ಕುಮಾರಸ್ವಾಮಿ ಅವರು. ಜಾಲಹಳ್ಳಿಯ ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿದ್ದೀನಿ. ನಾನು, ನಮ್ಮ ಶ್ರೀಮತಿಯವರು, ನಮ್ಮ ತಾಯಿಯವರು. ಅವರು ಸುಮಾರು 92 ವಯಸ್ಸು. ಈಗಾಗಲೇ ಅವರು ಮನೆ ಹತ್ರನೇ ಮತವನ್ನು ಚಲಾಯಿಸಿದ್ದಾರೆ. ಇಡೀ ದೇಶವೇ ಸಂಭ್ರಮ ಪಡುವಂಥ, ಇಡೀ ದೇಶದ ಕಾವಲುಗಾರ ಯಾರಾಗಬೇಕು, ಈ ದೇಶವನ್ನು ಸಮರ್ಥವಾಗಿ ವಿಶ್ವಮಟ್ಟದ ವಿಶ್ವಗುರುವಾಗಿ ಭಾರತವನ್ನು ಮಾಡುವಂಥ ಒಂದು ಶಕ್ತಿ ಯಾರಿಗಿದೆ? 5 ವರ್ಷಗಳ ಕಾಲ ಸಮರ್ಥ ಆಡಳಿತವನ್ನು, ಸ್ಟೇಬಲ್ ಗೌರ್ಮೆಂಟ್ ಕೊಡುವಂಥ ಪಾರ್ಟಿಗೆ ಮತ್ತು ಪಕ್ಷಕ್ಕೆ ಮತವನ್ನು ಜನ ಚಲಾಯಿಸ್ತಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ. ಚುನಾವಣಾ ರಂಗದಲ್ಲಿ ವಿದ್ಯೆ ಇಲ್ದೋರು ಇರ್ಬೋದು, ಯಾರೇ ಇರ್ಬೋದು ಕೂಡ ಭಾರತದಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ. ಅವರು ಮತವನ್ನು ಚಲಾಯಿಸ್ತಾರೆ. ನಾನು ಕೂಡ ಇಡೀ ಕರ್ನಾಟಕದ ಜನಗಳಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೂ ಮತದಾನದಿಂದ ದೂರ ಉಳಿಬೇಡಿ. ಸಮಸ್ಯೆಗಳಿರ್ಬೋದು, ಆದರೆ ಮತದಾನ ಕೇಂದ್ರದಿಂದ ದೂರ ಉಳಿಬೇಡಿ. ಮತ ಚಲಾಯಿಸಿ. ಮತ ಚಲಾಯಿಸೋ ಮುಖಾಂತರ ಈ ದೇಶದ ಭವಿಷ್ಯವನ್ನು, ಈ ದೇಶದ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂಥ ಒಂದು ಚುನಾವಣೆ ಇದು. ಇಂಥ ಒಂದು ಅಪರೂಪದ ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಮತದಾನ ಕೇಂದ್ರಕ್ಕೆ ಬರಬೇಕು. ವಿನಂತಿ ಮಾಡ್ತೀನಿ. ಆದಷ್ಟು ಬೆಳಗ್ಗೆ ಬೇಗ, ಬಿಸಿಲಿದೆ ಜಾಸ್ತಿ, ಆದಷ್ಟು ಬೇಗ ಬೆಳಗ್ಗೆನೇ ಬಂದು 11 ಗಂಟೆ ಒಳಗಡೆ ಮತವನ್ನು ಚಲಾಯಿಸಿದ್ರೆ ಒಳ್ಳೆಯದು ಅಂತೇಳಿ ನಾನು ರಾಜ್ಯದ ಜನತೆಗೆ ಸವಿನಯ ಪ್ರಾರ್ಥನೆಯನ್ನು, ವಿನಂತಿಯನ್ನು ಮಾಡ್ತಾಯಿದ್ದೀನಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತದಾನವನ್ನ ಮಾಡಿದಂತಹ ನಂತರದಲ್ಲಿ ಮಾತನಾಡ್ತಾ ಇದ್ರು. ಎಲ್ಲರೂ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ, ಯಾರೂ ಕೂಡ ಮನೆಯಲ್ಲಿರುವಂತಹ ಕೆಲಸವನ್ನ ಮಾಡಬೇಡಿ, ಆದಷ್ಟು 11 ಗಂಟೆ ಒಳಗಡೆ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ ಅನ್ನುವಂತಹ ರಿಕ್ವೆಸ್ಟ್ ಅನ್ನ ಅವರು ಮಾಡ್ಕೋತಾ ಇದ್ರು. ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ ನಟಿ ಅಮೂಲ್ಯ ಹಾಗೆ ಅವರ ಪತಿ ಜಗದೀಶ್ ಮತಗಟ್ಟೆಗೆ ಆಗಮಿಸಿ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಸೆಲ್ಫಿ ಪಾಯಿಂಟ್ ಅನ್ನ ಕೂಡ ಇಟ್ಟಿದ್ದಾರೆ ಮತಗಟ್ಟೆಗಳಲ್ಲಿ. ಜನರಲ್ಲಿ ಮತದಾನದ ಉತ್ಸಾಹವನ್ನ ಹೆಚ್ಚಿಸುವಂತಹ ಪ್ರಯತ್ನ ಚುನಾವಣಾ ಆಯೋಗದಿಂದ. ಅದೇ ಜಾಗದಲ್ಲಿ ಆರ್ ಅಶೋಕ್ ಅವರು ಕೂಡ ನಿಂತು ಆ ಫೋಟೋಗೆ ಪೋಸ್ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಈಗಲೇ ಹೋಗಿ ವೋಟ್ ಮಾಡಿ. ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮತವನ್ನು ಚಲಾಯಿಸಲೇಬೇಕು. ಯಾರಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ದೇಶದ ಬೆಳವಣಿಗೆ ಮೇಲೆ ಕಾಳಜಿ ಇರುವಂತಹ ಅಭ್ಯರ್ಥಿಗೆ ವೋಟ್ ಮಾಡಿ. ಈಗಲೇ ಹೋಗಿ ವೋಟ್ ಮಾಡಿ.
ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮತವನ್ನು ಚಲಾಯಿಸಲೇಬೇಕು. ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ದೇಶದ ಬೆಳವಣಿಗೆ ಮೇಲೆ ಕಾಳಜಿ ಇರುವಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.